ಹಣ ಕೇಳಿ ಗುಂಡು ಹೊಡೆದು ಸಾಯಿಸಿದ್ರು ಅವರನ್ನು. ಆದ್ದರಿಂದ ಸಿಂಧೂರ ಹೆಸರಿನಲ್ಲಿ ಅಲ್ಲಿ ಅಟ್ಯಾಕ್ ಮಾಡಿದ್ರು, ಒಂದಷ್ಟು ಜನ ಸತ್ತಿದ್ದಾರೆ, ಏನು ಟೆರರಿಸ್ಟ್ಗಳು. ಸತ್ತ ಮೇಲೆ ಈಗ ಒಂದು ತೃಪ್ತಿಯ ಸಂದರ್ಭ ಇದು. ಅದು ಯುದ್ಧೋಪಾದಿಯನ್ನು ನಡೀತು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಯುದ್ಧದ ವಿರುದ್ಧ, ನಾವು ಯುದ್ಧ ಮಾಡೋಕ್ಕೆ ಒಪ್ಪೋದಿಲ್ಲ. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ನಾನು ಹಂಗಿಲ್ಲ ಅಂದ್ರು, ಹೋಗ್ಲಿ ಬಿಡಿ, ಬೇರೆ ವಿಷಯ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಎಷ್ಟು ಜನ ಸತ್ರು, ಎಷ್ಟು ಫ್ಲೈಟ್ಗಳು ಅವರು ನಮ್ಮನ್ನು ಬೀಳಿಸಿದ್ರು, ನೀವೆಷ್ಟು ಬೀಳಿಸಿದ್ರಿ, ಎಲ್ಲೆಲ್ಲಿ ಹೋಗಿ ಗುಂಡ. ಯುದ್ಧದ ಸೀಕ್ರೆಟ್ನ ಬೀದಿಯಲ್ಲಿ ನಿಂತ್ಕೊಂಡು ಯಾರಾದ್ರೂ ಮಾತಾಡ್ತಾರೆ? ಅದನ್ನು ಅವರು ಇಷ್ಟೆಲ್ಲ ಆದ್ರೆ ಖರ್ಗೆ ಅವರು ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಪಾಕಿಸ್ತಾನ, ನಮ್ಮ ಪಾಕಿಸ್ತಾನ, ನಮ್ಮ ಪಾಕಿಸ್ತಾನ ಅಂತಾರೆ. ಮತ್ತೆ ಹಿಂದೂಸ್ತಾನದ ಗತಿ ಅನ್ಸೋಣ. ಇಂಥವೆಲ್ಲ ಬರ್ತವೆ. ಅದಕ್ಕೆ ನಿಮಿಷ, ಎಲ್ಲರೂ ಸೇರಿ ಮೋದಿ ಅವರನ್ನ ಇಷ್ಟೊಂದು ಕೆಟ್ಟದಾಗಿ ಒಂದು ಅನುಸ್ಕಾರ ಸರಿಯಲ್ಲ ಅಂದ್ರೆ ಪತ್ರಕರ್ತರು ನೀವೇನು ಸುಮ್ಮನೆ ಬಿಡ್ತೀರ? ಇಲ್ಲಿ ಕೇಳ್ತಾ ಇರೋ ನನ್ನ ಪ್ರಶ್ನೆಗಳು ಹಾಗೆ ಪ್ರಸ್ತಾವ ಇಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಕರೆಯತಕ್ಕಂಥ ಯಾವುದೇ ಸಭೆಗೆ ಹೋಗೋದಿಲ್ಲ. ಹಾಗಿದ್ದ ಮೇಲೆ ಅಪಾದನೆ ಯಾಕೆ ಮಾಡ್ತೀರಿ ನೀವು? ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಯಾಕೆ ತೋರಿಸ್ತೀರಿ? ಕೇಂದ್ರ ಸರ್ಕಾರ ತನ್ನ ಇತಿಮಿತಿಯಲ್ಲಿ ಏನೆಲ್ಲ ಮಾಡಬಹುದು ಅದು ಮಾಡ್ತಿರ್ತದೆ. ರಾಜ್ಯ ಸರ್ಕಾರ ಯಾವ ಯಾವ ವಿಚಾರಗಳನ್ನ ಮಂಡಿಸಬೇಕು, ಯಾವುದಕ್ಕೆ ಹಣ ಕೇಳಬೇಕು, ನಮ್ದು ಟಾರ್ಗೆಟ್ ಏನಿರುತ್ತೆ, ನಾವು ಎಷ್ಟು ಪರ್ಸೆಂಟ್ ಕಟ್ಟಬೇಕು, ಅವರು ಎಷ್ಟು ಕೊಡಬೇಕು, ಅದನ್ನು ನಾವು ಯಾವ ರೀತಿಯಲ್ಲಿ ಕೇಳಬೇಕು. ಕಾನೂನು ಚೌಕಟ್ಟಿನಲ್ಲಿ ಇವೆಲ್ಲ ನಡೀಬೇಕು. ಆದ್ರೆ ಹೋಗೋದಿಲ್ಲ, ಬೇರೆ ಯಾರನ್ನೋ ಕಳಿಸ್ತಾರೆ. ಇದುವರೆಗೆ ಕಳೆದ 5 ವರ್ಷಗಳಲ್ಲಿ ಹಿಂದೆ ಒಂದು ಸಾರಿಯೂ ಒಂದು ಸಭೆಯಲ್ಲಿ ಭಾಗವಹಿಸಲಿಲ್ಲ. ಈಗಲೂ ಕೂಡ ನಿಮಗೆ 2-3 ಮೀಟಿಂಗ್ಗಳಾಗಿ 3 ವರ್ಷದ್ದಾಗಿದೆ, ಇದುವರೆಗೂ ಕೂಡ ಹೋಗಿಲ್ಲ. ನಿನ್ನೆಯೂ ಕೂಡ ಗೈರು ಹಾಜರಾಗಿ. ಹಾಗಿದ್ರೆ ಮುಖ್ಯಮಂತ್ರಿ ಸ್ಥಾನ ಯಾಕೆ ನಿಮಗೆ? ಸಹಜ ಪ್ರಶ್ನೆ ಆಗತ್ತೆ. ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ತೀವಿ. ಅನ್ಯಾಯ ಯಾರಿಂದ ಆಗ್ತಾ ಇದೆ? ನಿಮ್ಮಿಂದನೇ ಆಗ್ತಾ ಇದೆ. ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ಅನ್ಯೋನ್ಯ ಭಾವದಿಂದ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲೇ ನೀವು ಭಾಗವಹಿಸೋದಿಲ್ಲ ಅಂತಂತಂದ್ರೆ ಮತ್ತೆ ಆಪಾದನೆ ಯಾಕೆ? ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಡುತ್ತದೆ, ಅದನ್ನೆಲ್ಲ ನೀವು ಕಸದ ಬುಟ್ಟಿಗೆ ಹಾಕ್ತಿದ್ದೀರಿ. ಇವತ್ತು ಕಾಯಿಲೆ ಕಸಾಲೆಗಳು ಬಂದರೆ ಯಾರು ಶ್ರೀಮಂತರಿದ್ದಾರೋ ಎಲ್ಲರೂ ತೋರಿಸ್ಕೊಳ್ತಾರೆ, ಹಣ ಇರ್ಬೋದು, ಅವ್ರು ಮಾಡಿಸ್ತಾರೆ. ಬಡವರು ಎಲ್ಲಿ ಹೋಗ್ಬೇಕು? ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಎಲ್ಲೂ ಹೋಗ್ತಾರೆ. ಅವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ತಲುಪಬೇಕು. ಅದಕ್ಕೆ ಇವತ್ತು ಹಲವು ಕಾರ್ಯಕ್ರಮಗಳನ್ನು ಕೇಂದ್ರ ಕೊಟ್ಟಿದೆ. ಏನಾದರೂ ಬೈಪಾಸ್ ಆಗ್ಬೇಕಂತಂದ್ರೆ 50 ಲಕ್ಷ ಖರ್ಚಾಗ್ತಿತ್ತು. ಇವತ್ತು ಎಷ್ಟು ಇದಕ್ಕೆ ಬಂದಿದೆ? ಅದು ಕೇಂದ್ರ ಸರ್ಕಾರದ ಕೊಡುಗೆ. ಪ್ರತಿ ತಳವರ್ಗಗಳು ಯಾರು BPL ಕಾರ್ಡ್ ಇದೆ 5 ಲಕ್ಷದವರೆಗೆ ಅವರಿಗೆ ವಿಮೆ ಇದೆ, ಅಥವಾ ಅವ್ರಿಗೆ ಏನೇ ಆದರೂ ಕೂಡ 5 ಲಕ್ಷದವರೆಗೆ ಅವರು ಕ್ಲೇಮ್ ಮಾಡಬಹುದು. ಇಷ್ಟು ಅವಕಾಶಗಳಿದೆ. ಅದರ ಜೊತೆಗೆ ಜನೌಷಧಿ ಕೇಂದ್ರಗಳನ್ನು ತೆರೆದು ಎಲ್ಲ ಕಡೆಯಲ್ಲೂ ಬಡವರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ನಮ್ಮ ಸರ್ಕಾರ ಇರುವಾಗ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ, 100 ರೂಪಾಯಿಯಲ್ಲಿ ಸಿಗ್ತಕ್ಕಂಥ ಔಷಧಿ ಅವರಿಗೆ ಕೇವಲ 15ರಿಂದ 20 ರೂಪಾಯಿಗೆ ಸಿಗಬೇಕು. ಆ ಕಾರಣದಿಂದ ಅವರನ್ನ ಅದಕ್ಕೇನು ಮಾಡ್ತೀವಿ, ಜನೌಷಧಿ ಕೇಂದ್ರಗಳನ್ನು ತೆಗೆದಿದೆ. ಆದರೆ ಜನೌಷಧಿ ಕೇಂದ್ರಗಳಲ್ಲಿ ಬಹಳ ಕಡಿಮೆಗೆ ಚೀಪಾಗಿ ಅವರಿಗೆ ಸಿಕ್ಕಿಬಿಟ್ರೆ
ಅವರು ಬೇರೆ ಕಡೆ ಹೋಗಿ ಔಷಧಿ ಕೊಳ್ಳೋದಿಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಹೊರಗಡೆ ರೆಫರೆನ್ಸ್ ಮಾಡಿ ಕೊಡ್ತಾರೆ ಡಾಕ್ಟರ್, ಹೊರಗಡೆ ಹೋಗಿ ಕೊಂಡ್ಕೊಳ್ಳಿ. ಯಾಕೆ? ಕಮಿಷನ್ಗೆ. ಇಲ್ಲೇನೂ ಸಿಗಲ್ಲ. ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಯೇ ಕಡಿಮೆ, ಮತ್ತೆ ನಿಮಗೆ ಕಮಿಷನ್ ಯಾಕೆ ಸಿಗ್ತದೆ? ಸಿಗಲ್ಲ. ಈಗ ಮಂತ್ರಿಗಳು ಆದೇಶ ಹೊರಡಿಸಿಬಿಟ್ಟಿದ್ದಾರೆ, ಜನೌಷಧಿ ಕೇಂದ್ರಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬಾರದು. ಉದ್ದೇಶ ಏನಿಲ್ಲ. ಒಂದು ಸಮಯ ಆ ಬಡ ಜನರಿಗಾಗಿ ತಂದಿರ್ತಕ್ಕಂಥ ಈ ಯೋಜನೆ ಕೇಂದ್ರ ಸರ್ಕಾರ ಸಬ್ಸಿಡಿ, ಈ ಸಬ್ಸಿಡರಿ ಸ್ಕೀಮ್ ಅನ್ನು ನೀವು ಬೇಡ ಅಂತ ತೆಗೆದು ಬಿಡೋದಾದ್ರೆ ಅನುದಾನ ಬರುವಂತದ್ದು. ನೀವು ಕೇಂದ್ರದಿಂದ ಬೇರೆ ಬೇರೆ ಅನುದಾನಗಳನ್ನು ಯಾಕೆ ಕೇಳ್ತೀರಿ? ಯಾಕೆ ಬೇಕು ನಿಮಗೆ? ನಡೆಸಿ. ನೀವು ಬಡವರಿಗೆ ಸಿಕ್ಕೋ ಅನುಕೂಲಗಳನ್ನೇ ತಪ್ಪಿಸಿ ನಿಮಗೆ ಕಮಿಷನ್ ಬರುವಂತದ್ದು ಮಾತ್ರ ಬೇಕಾ? ಇದು ನನ್ನ ಪ್ರಶ್ನೆ ಇದೆ ಸರ್ಕಾರ. ಎರಡನೇ